ಗೋವರ್ಧನಗಿರಿ. ಹನುಮಂತನು ರಾಮನು ಸೇತುವೆ ನಿರ್ಮಿಸ್ತಾ ಇರುವಾಗ ಗೋವರ್ಧನಗಿರಿಯನ್ನು ಎತ್ತಲು ಪ್ರಯತ್ನಿಸ್ತಾನೆ. ಆಗ ಆ ಗಿರಿಯು ಕೇಳಲು, ನಿನ್ನನ್ನು ಸೇತುವೆಗಾಗಿ ಉಪಯೋಗಿಸುತ್ತೇನೆ, ರಾಮನ ಪಾದಧೂಳಿ ನಿನ್ನ ಮೇಲೆ ಬೀಳುತ್ತೆ ಅಂತ ಹೇಳಿದಾಗ ಆ ಗಿರಿಯು ಹಗುರವಾಗುತ್ತೆ. ಆಗ ಹನುಮನು ತನ್ನ ಎಡಗೈಯಲ್ಲಿ ತರ್ತಾ ಇರ್ತಾನೆ. ಆಗ ರಾಮನು, ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಿರುವ ವಸ್ತುಗಳನ್ನು ಅಲ್ಲಲ್ಲಿಯೇ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಆಗ ಗೋವರ್ಧನಗಿರಿಯು, ನನ್ನ ಸಹೋದರರ ಜೊತೆ ಇದ್ದೆ, ಪರಮಾತ್ಮನ ಕಥೆಗಳನ್ನು ಕೇಳ್ತಾ ಇದ್ದೆ, ಈಗ ಕೇವಲ ರಾಮನ ಅನುಗ್ರಹಕ್ಕಾಗಿ ಇಲ್ಲಿಗೆ ನಿನ್ನೊಂದಿಗೆ ಬಂದೆ. ಆದ್ದರಿಂದ ಈಗ ನೀನು ಹಿಂದೆ ಇದ್ದ ಸ್ಥಳದಲ್ಲಿಡು ಅಥವಾ ಸಮುದ್ರದಲ್ಲಿ ಹಾಕೋ, ಇಲ್ಲವಾದರೆ ನನ್ನ ಕಲ್ಲುಗಳೇ ಒಂದಕ್ಕೊಂದು ತಗುಲಿ ಚೂರಾಗಿ ನಾಶವಾಗುತ್ತದೆ ಅಂತ ಹೇಳಿದಾಗ ಹನುಮಂತನು ರಾಮನ ಬಳಿಗೆ ಬಂದು ವಿಷಯವನ್ನು ತಿಳಿಸ್ತಾನೆ. ರಾಮನು ನಡೆದದ್ದನ್ನೆಲ್ಲ ತಿಳಿಸಿ, ಈಗ ಸದ್ಯದಲ್ಲಿ ಯಮುನೆಯ ಪಕ್ಕ ಇದೆ ಎಂದಾಗ ರಾಮನು ಹೀಗೆ ಹೇಳ್ತಾನೆ, ಹಿಂದೆ ಹೋದರೆ ಗಿರಿಯು ತಪಸ್ಸಿನ ಶಕ್ತಿ ನಾಶವಾಗುತ್ತೆ, ಅದೇ ರೀತಿ ಮುಂದೆ ಬಂದರೆ ಅದಕ್ಕೆ ನಾರಾಯಣನ ಪೂರ್ಣಾವತಾರದ ದರ್ಶನ ಬಯಸುತ್ತಿದ್ದಾನೆ, ಅದು ಈಗ ಸಾಧ್ಯವಿಲ್ಲ. ಅಲ್ಲದೆ ಈಗ ನೀನು ಅದನ್ನು ನಿನ್ನ ಎಡಗೈಯಲ್ಲಿ ಹಿಡಿದು ಅಪವಿತ್ರ ಮಾಡಿರುವೆ. ಮುಂದೆ ಕೃಷ್ಣಾವತಾರದಲ್ಲಿ ಆ ಗಿರಿಯನ್ನು ನಾನು ಬಲಗೈಯಲ್ಲಿ ಎತ್ತಿ ಹಿಡಿಯುತ್ತೇನೆ, ಆಗ ಅದು ಉದ್ಧಾರವಾಗುತ್ತದೆ, ಅಲ್ಲಿಯ ತನಕ ತಪಸ್ಸನ್ನು ಆಚರಿಸಲಿ ಅಂತ ಹೇಳಿದಾಗ ಆ ಗಿರಿಯು ಸಂತೋಷದಿಂದ ಒಪ್ಪಿಕೊಳ್ಳುತ್ತದೆ. ಈ ಕತೆ ಪರಾಶರ ಸಂಹಿತದಲ್ಲಿದೆ.